ಸರ್ ಮೂರು ಅಕ್ಷರಗಳನ್ನು ಅಲ್ಲಿ ಸೈನ್ಸ್ ಫೀಲ್ಡ್ ಅಲ್ಲಿ ಶಿವಮೊಗ್ಗ ಅಂತ ಏನಿದೆ ಆ ಮೂರು ಅಕ್ಷರಗಳು ಮಿಸ್ ಆಗಿರುವಂತದ್ದನ್ನ ಈಗ ನಮಸ್ಕಾರ. ಇವತ್ತೇನು ತಾವು ಒಂದು ಸೌಹಾರ್ದತೆ ಹಬ್ಬವಾಗಿ ಆಚರಿಸ್ತಾ ಇದ್ದೀರಾ, ಎಲ್ಲ ಸರ್ವಧರ್ಮ ಗುರುಗಳನ್ನ ಇಟ್ಕೊಂಡು ಅವರ ಒಂದು ಮುಂದಾಳತ್ವದಲ್ಲಿ ಒಂದು ಶಾಂತಿಯ ಸಂದೇಶವನ್ನು ತಾವೆಲ್ಲ ಏನು ನೀಡ್ತಾ ಇದ್ದೀರಾ. ಈ ಸಮಯಕ್ಕೆ ಇದು ಬಹಳ ಒಂದು ಪ್ರಶಸ್ತವಾದಂತಹ ಒಂದು ಕಾರ್ಯಕ್ರಮ. ಮತ್ತೆ ಈಗೆಲ್ಲ ಸಂಘಟನೆಗಳಿಂದ ನಾವು ಒಕ್ಕೂಟಾಗಿ ಈ ತರ ನಮ್ಮ ಶಿವಮೊಗ್ಗ ನಗರದಲ್ಲಿ ಇಷ್ಟು ಒಳ್ಳೆ ಕಾರ್ಯಕ್ರಮ ಹಾಕೊಂಡಿರೋದು ನಮಗೆ ಬಹಳ ಒಂದು ಖುಷಿಯ ಒಂದು ಸಂದರ್ಭ. ಅದೇ ರೀತಿ ನಮ್ಮ ಗಣಪತಿ ಮತ್ತೆ ಈದ್ ಮಿಲಾದ್ ಎರಡು ಹಬ್ಬಗಳಿದೆ. ಆ ಹಬ್ಬಗಳ ವಾತಾವರಣದಲ್ಲಿ ಆಚರಣೆ ಮಾಡೋಣ. ಎಲ್ಲರಿಗೂ ಎರಡು ಹಬ್ಬದ ಶುಭಾಶಯಗಳು. ಇದೇ ರೀತಿ ನಮ್ಮ ನಗರ ಶಾಂತಿಯುತವಾಗಿರ್ಲಿ, ಸುಖಮಯವಾಗಿರ್ಲಿ, ಅದೊಂದು ಭದ್ರತೆಯ ಸಂಕೇತವಾಗಿರ್ಲಿ. ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು ಜೊತೆಗೆ ಒಟ್ಟಿಗೆ ನಾವೆಲ್ಲ ಸಹಬಾಳ್ವೆ ಮಾಡೋಣ. ನಿಮ್ಗೆಲ್ಲರಿಗೂ ಆರ್ಗನೈಸರ್ಸ್ ಏನ್ ಮಾಡಿದ್ದೀರಾ, ಶ್ರೀಪಾಲ್ ಅವರಾಯಿತು ಮತ್ತೆ ಬೇರೆ ಬೇರೆ ಎಲ್ಲ ಆರ್ಗನೈಸರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸ್ತಾ ಎಲ್ಲ ಧರ್ಮಗುರುಗಳಿಗೆ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಕಳೆದ ಒಂದು 3-4 ವರ್ಷದಿಂದ ಶಾಂತಿಯ ನಡಿಗೆ ಅಂತಂದು ಎಲ್ಲ ಸಮುದಾಯದವರು ಸೇರ್ಕೊಂಡು ಏನು ಮಾಡ್ತಿದ್ದೀರಿ, ಬಹಳ ಸೊಗಸಾಗಿ ಮಾಡ್ತಿದ್ದೀರಿ. ಈಗಿನ ದಿನಗಳಲ್ಲಿ ಕಳೆದ 2-3 ವರ್ಷಗಳಲ್ಲಿ ಶಿವಮೊಗ್ಗನ ಭಾಳ ಸೆನ್ಸಿಟಿವ್, ಭಾಳ ಇಶ್ಯೂಸ್ ಆಗುತ್ತೆ ಅಂತಂದು ಸಹಜವಾಗೇನೆ ಮಾಧ್ಯಮಗಳೆಲ್ಲ ನಾವು ನೋಡ್ತಾ ಇರ್ತೀವಿ. ನಮ್ಮ ಸ್ನೇಹಿತರು ಕೂಡ ಬೇರೆ ಜಿಲ್ಲೆಯವರು ಅಥವಾ ಬೇರೆ ರಾಜ್ಯದವರು ಕೂಡ ಕೇಳ್ತಾರೆ, ಏನು ಅಷ್ಟೊಂದು ಸೆನ್ಸಿಟಿವ್ ಆಗಿದೆಯಾ ಅಂತಂದ್ಬಿಟ್ಟು. ಬಟ್ ಈ ಒಂದು ಶಾಂತಿ ನಡಿಗೆ ನೀವೇನು ಮಾಡ್ತಿದ್ದೀರಿ, ಇದಕ್ಕೂ ಕೂಡ ಅದೇ ರೀತಿ ಪ್ರಚಾರ ಸಿಗಬೇಕು. ಇಲ್ಲಿ ಸಾಕಷ್ಟು ಒಳ್ಳೆ ಜನ ಇದ್ದಾರೆ. ಯಾರೋ 0.1% ಅಷ್ಟೇ ಕಿಡಿಗೇಡಿಗಳು ತೊಂದರೆ ಮಾಡೋದ್ರಿಂದ ಎಂಟೈರ್ ಒಂದು ಊರನ್ನ ಆ ರೀತಿ ಹಿಂಸೋದು ಒಳ್ಳೇದಲ್ಲ ಅಥವಾ ಸರಿಯಿಲ್ಲ ಅಂತಂದು ನೀವೇನು ಹೇಳೋದಕ್ಕೆ ಹೊರಟಿದ್ದೀರಿ. ನಮ್ಮೆಲ್ಲರಿಗೂ ಶುಭವಾಗಲಿ. ಇನ್ನು ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಶಾಂತಿಯ ಒಂದು ನಾಡಾಗಲಿ ಅಂತಂದು ನಾನು ಆಶಿಸ್ತೇನೆ. ಅದೇ ರೀತಿ ನಿಮಗೆ ಇನ್ನಷ್ಟು ದೇವರು ಶಕ್ತಿ ಕೊಡಲಿ, ಇನ್ನಷ್ಟು ಹೆಚ್ಚು ಜನ ನಿಮ್ಮ ಜೊತೆಗೆ ಕೈ ಜೋಡಿಸ್ಲಿ ಅಂತಂದು ಕೂಡ ಕೇಳ್ಕೊಳ್ತೀನಿ. ನಾವು ಸಹಜವಾಗಿ ನೋಡುವಾಗ ಈ ನೆಗೆಟಿವ್ ನ್ಯೂಸ್ಗೆ ಜಾಸ್ತಿ ನಮಗೆ ಪಬ್ಲಿಸಿಟಿ ಸಿಗುತ್ತೆ. ಬಟ್ ಒಳ್ಳೆಯದನ್ನ ಅಂದರೆ ಯಾವುದೋ ಒಂದು ತಪ್ಪಾಗಿದೆ ಅಂತಂದಾಗ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಒಳ್ಳೆಯವರು ಕೂಡ ಮುಂದೆ ಬರಬೇಕಾಗುತ್ತೆ. ಈ ಒಂದು ನೀವೇನು ಕಾರ್ಯಕ್ರಮ ಮಾಡ್ತಿದ್ದೀರಿ ಇದರಲ್ಲಿ ನೀವು ಒಳ್ಳೆ ಮೆಸೇಜನ್ನು ಇಟ್ಕೊಂಡು ಬರೀ ನೆಗೆಟಿವ್ನ ಮಾತ್ರನೇ ಅಥವಾ ಏನೋ ತಪ್ಪಾಗುತ್ತೆ ಅದನ್ನು ಮಾತ್ರನೇ ನೀವು ಜಾಸ್ತಿ ಪ್ರಮೋಟ್ ಮಾಡಬಾರ್ದು. ನಾವೆಲ್ಲರೂ ಶಾಂತಿ ಪ್ರಿಯರು, ಶಾಂತಿ ನಮ್ಮ ಊರಿನಲ್ಲಿ ನೆಲೆಸಬೇಕು. ಇದರಿಂದ ನಮಗೆ ಉದ್ಯಮದಲ್ಲೂ ಕೂಡ ಸಾಕಷ್ಟು ಒಳ್ಳೆಯದಾಗುತ್ತೆ, ಇನ್ವೆಸ್ಟ್ಮೆಂಟ್ಸ್ ಕೂಡ ಬರ್ತವೆ ಅಂತಂದು ಒಂದು ಮೆಸೇಜನ್ನು ಇಟ್ಕೊಂಡು ಇವತ್ತು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದೀರಿ. ಬ್ರ್ಯಾಂಡ್ ಶಿವಮೊಗ್ಗ ಅಂತ ಮಾಡಿಕೊಂಡು 3 ಅಕ್ಷರಗಳು, ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ ಅಥವಾ ಮುಸಲ್ಮಾನರಾಗಲಿ ಎಲ್ಲರೂ ಸೇರಿದ್ರೆ ಶಿವಮೊಗ್ಗ, ಎಲ್ಲರೂ ಸೇರಿದ್ರೆ ಮಾತ್ರನೇ ಡೆವಲಪ್ಮೆಂಟ್ ಸಾಧ್ಯ ಅನ್ನೋ ಒಂದು ಮೆಸೇಜನ್ನು ಇಟ್ಕೊಂಡು ಶಾಂತಿ ನಡಿಗೆ ಮಾಡ್ತಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಂದಿರುವುದು ಸೌಹಾರ್ದತೆಯ ಸಂಕೇತವೇ ಆಗಿದೆ. ನಾವೆಲ್ಲರೂ ಜೊತೆಯಾಗಿಯೇ ಇದು ಶಿವಮೊಗ್ಗದ ಶಾಂತಿ ಮತ್ತು ಸೌಹಾರ್ದತೆಗಾಗಿ ಕಳೆದ 3 ವರ್ಷಗಳಿಂದ ಏನು ನಾವು ಶಾಂತಿ ನಡಿಗೆಯನ್ನು ಮಾಡ್ತಿದ್ದೇವೆ. ಅದು ಈ ವರ್ಷವೂ ಕೂಡ ಸೌಹಾರ್ದ ಹಬ್ಬ ಅಂತಕ್ಕಂಥ ಹೆಸರಿನಲ್ಲಿ ಶಿವಮೊಗ್ಗ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಇದರಲ್ಲಿ ನಾವು ಈ ಸೌಹಾರ್ದ ನಡಿಗೆಯನ್ನು ಮಾಡ್ತಿದ್ದೀವಿ. ಇಲ್ಲಿ ಎಲ್ಲ ಧರ್ಮದ ಧರ್ಮಗುರುಗಳು, ಎಲ್ಲ ಸೌಹಾರ್ದ ಪ್ರೇಮಿಗಳು ಕೂಡ ಇಲ್ಲಿ ಸೇರಿದ್ದಾರೆ. ಇವತ್ತು ಈ ಜಾಥಾ ಈಗ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಮತ್ತು ಎಲ್ಲ ಧರ್ಮದ ಧರ್ಮಗುರುಗಳು ಇದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಉದ್ಘಾಟನೆ ಮಾಡಿದ ನಂತರ ಇದು ಸೈನ್ಸ್ ಫೀಲ್ಡ್ವರೆಗೆ ಹೋಗಿ ಅಲ್ಲಿ ಧರ್ಮಗುರುಗಳ ಏನು ಧಾರ್ಮಿಕವಾದಂಥ ಮತ್ತು ಸೌಹಾರ್ದತೆಯ ಬಗ್ಗೆ ಮಾತನಾಡ್ತಾರೆ. ಆ ನಂತರ ಕಾರ್ಯಕ್ರಮವನ್ನು ಮುಗಿಸ್ತೇವೆ. KP ಶ್ರೀಪಾಲು ಇದರ ಆಯೋಜಕರು.
ದೇಶ ಈ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ. ಈ ದೇಶದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕ್ತಕ್ಕಂಥ ಅವಕಾಶವನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿದೆ. ನೆಮ್ಮದಿಯಿಂದಲೂ ಕೂಡ ಇದ್ದೇವೆ. ಆದರೆ ಹಬ್ಬ ಹರಿದಿನದ ಹೆಸರಿನಲ್ಲಿ ಇವತ್ತು ಸ್ವಲ್ಪ ಶಾಂತಿ ಕದಡ್ತಕ್ಕಂಥ ಒಂದು ಕೆಲಸ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ 3 ವರ್ಷದಿಂದನೂ ಕೂಡ ನಾವು ಆಚೆ ವರ್ಷ, ಹೋದ ವರ್ಷ, ಈ ವರ್ಷ ಎಲ್ಲರೂ ಕೂಡ ಇವತ್ತು 3 ಧರ್ಮಗುರುಗಳು, ಹಿಂದೂ, ಮುಸ್ಲಿಂ, ಕ್ರೈಸ್ತ ಧರ್ಮಗುರುಗಳು, ಇವತ್ತು ಎಲ್ಲ ಜನಾಂಗದ ಜನರು ಕೂಡ ಇವತ್ತು ಶಾಂತಿ ಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಮೆಡಿಕಲ್ ಕಾಲೇಜ್ ಆವರಣದಿಂದ ಸೈನ್ಸ್ ಮೈದಾನಕ್ಕೆ ಹೋಗಿ 3 ಧರ್ಮದ ಗುರುಗಳು ಮಾತ್ರ ಮಾತಾಡ್ತಾರೆ. ಒಂದು ಶಾಂತಿ ಸಂದೇಶವನ್ನು ಶಿವಮೊಗ್ಗ ಜನತೆಗೆ ಕೊಡ್ತಕ್ಕಂಥ ಕೆಲಸ ಇವತ್ತಾಗತ್ತೆ. ಯಾರೂ ಕೂಡ ಕಿವಿಗೊಡದೆ, ತಪ್ಪು ಮಾಹಿತಿಗಳಿಗೆ ಕಿವಿಗೊಡದೆ, ಎಂಥ ಸಂದರ್ಭದಲ್ಲೂ ಕೂಡ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕು ಅಂತಕ್ಕಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಇವತ್ತು ಮಾತಾಡ್ತಾ ಇದ್ದೀವಿ. ಶಾಂತಿಯುತವಾದಂಥ ಜನರು ನಮ್ಮ ಶಿವಮೊಗ್ಗ ನಗರದ ಶಾಂತಿ ಪ್ರಿಯರು. ಆದರೆ ಈ ಸಭೆ ಹೆಚ್ಚು ಕಮ್ಮಿ 1000-2000 ಜನ ಸೇರ್ತಾರೆ. 1000 ಜನ ಹೆಚ್ಚು ಕಮ್ಮಿ, 1000 ಜನ 2000 ಜನ ಸೇರ್ತಾರೆ. ಈಗೆಲ್ಲ ಮೆರವಣಿಗೆಯಲ್ಲಿ ಹೋಗ್ತೀವಿ, ಅಲ್ಲೂ ಕೂಡ ಬರ್ತಾರೆ. ಸೈನ್ಸ್ ಮೈದಾನಕ್ಕೆ ಎಲ್ಲ ಮೆರವಣಿಗೆಯಲ್ಲೂ ಕೂಡ ಬರ್ತಾರೆ. ಎಲ್ಲ ಶಿವಮೊಗ್ಗ ಜನತೆಗೆ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ಶಾಂತಿ ಕಡತಕ್ಕಂಥ ಆಗಬಾರ್ದು. ನೆಮ್ಮದಿಯ ಶಿವಮೊಗ್ಗ ನೆಮ್ಮದಿಯಾಗಿ ಉಳಿಬೇಕು. ಶಿವಮೊಗ್ಗ ಡೆವಲಪ್ ಆಗಬೇಕು ಅಂದರೆ, ಶಿವಮೊಗ್ಗ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಹಿಂಸೆ ಆಗಬಾರ್ದು. ಯಾವುದೇ ಕಾರಣಕ್ಕೂ ಹಿಂಸೆ ಆಗಬಾರ್ದು. ಆ ರೀತಿಯಿಂದ ನಾವು ಶಿವಮೊಗ್ಗ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರೂ ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಜನತೆ ಕರೆ ಕೊಡ್ತೀವಿ. HR ಬಸವರಾಜಪ್ಪ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ಈ ದಿನ ಶಿವಮೊಗ್ಗ ನಗರದ ಮೆಗನ್ ಹಾಸ್ಪಿಟ್ಲಿಂದ ಶಾಂತಿಯ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಈದ್ ಮಿಲಾದ್ ಮತ್ತು ಗಣೇಶ ಚತುರ್ಥಿ ಹಬ್ಬ, ಅದರ ಮೆರವಣಿಗೆ ಒಟ್ಟೊಟ್ಟಿಗೆ ಬರ್ತಾ ಇದೆ. ಆದ ಕಾರಣದಿಂದ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಹಂಸಭಾಯಿ ಭಾಯಿ ಭಾಯಿ ಅಂಥೇಳಿ ಒಂದು ಒಳ್ಳೆಯ ಸಂದೇಶವನ್ನು ರವಾನಿಸಬೇಕಾಗಿದೆ. ಎಲ್ಲರೂ ವಿಶ್ವಾಸ ಮತ್ತು ಪ್ರೀತಿಯಿಂದ ಎಲ್ಲ ಹಬ್ಬಗಳನ್ನು ಆಚರಿಸಲಿ, ಅದ್ಧೂರಿಯಾಗಿ ಹಬ್ಬಗಳನ್ನು ಆಚರಿಸಲಿ. ಯಾವುದೇ ತರಹದ ತೊಂದರೆಗಳಿಲ್ಲದೆ, ಯಾವುದೇ ಕಿಡಿಗೇಡಿಗಳು ಇದಕ್ಕೆ ಕಿವಿ ಕೊಡದೆ ಪ್ರೀತಿ ವಿಶ್ವಾಸ ಉಳಿಬೇಕು. ನಮ್ಮ ಶಿವಮೊಗ್ಗ ನೆಲೆಯಲ್ಲಿ ಈ ಒಂದು ಶಾಂತಿಯನ್ನು ಕಾಪಾಡಲಿಕ್ಕೋಸ್ಕರ ನಾವು ಇದನ್ನು ಕಾಲ್ನಡಿಗೆ ಜಾಥಾವನ್ನು ಮೆಗನ್ ಹಾಸ್ಪಿಟ್ಲಿಂದ ಸೈನ್ಸ್ ಫೀಲ್ಡ್ ತನಕ ಮಾಡ್ತಾಯಿದ್ದೀವಿ. ಇದರಲ್ಲಿ ಸುಮಾರು 2,000-3,000 ಜನ ಸೇರಿದ್ದಾರೆ. ಇದರಲ್ಲಿ ಡಫ್ ಆಗಲಿ, ನಮ್ಮ ಫಾದರ್ ಅವ್ರ ಕಡೆಯಿಂದ ಕಾರ್ಯಕ್ರಮಗಳಾಗಲಿ, ಮತ್ತು ವೀರಗಾಸೆ, ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಇದರಲ್ಲಿ ಜಾಯಿನ್ ಮಾಡ್ಕೊಂಡು ಇಲ್ಲಿಂದ ವಾಕ್ಯಬಲ್ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಶಾಂತಿ ಆಗಲಿ ಅನ್ನೋದು ನಮ್ಮ ಕಾರ್ಯಕ್ರಮ ಉದ್ದೇಶ ಆಗಿದೆ. ನನ್ನ ಹೆಸರು ಆಫ್ತಾಬ್ ಫರೀಜ್ ಅಂದ್ರಿ, ಮುಸ್ಲಿಂ ಮುಖಂಡರು. आज का ये अमन मार्च जो शहर शिवमोगा में अमन और शांति के वास्ते रैली की जा रही है, माशाल्लाह पिछले कई सालों से ये प्रोग्राम किया जा रहा है, जिसका मकसद ये है शहर शिवमोगा में अमन व अमान कायम रहे। चूँकि आने वाले दिनों में बड़े त्यौहार भी कई होने वाले हैं, उसके पेश नज़र ये अमन मार्च का इनेकाद हुआ है। तमाम कम्युनिटीज़ के लोग, हिंदू, मुसलमान, सिख, ईसाई, सब इसमें शामिल हुए हैं। और इसका मैसेज और पैगाम यही है, हम सब अपने अपने त्यौहार अच्छे अंदाज में करें, अमन और सुकून के साथ करें, शांति के साथ करें और शहर के माहौल को अच्छा बना के रखें। कोई भी नाखुशगवार वाक़या पेश ना आए। सब अपनी अपनी आज़ादी के साथ अच्छे अंदाज में अपने अपने त्योहारों को करें। एक दूसरे को किसी किस्म की तकलीफ़ ना हो, एक दूसरे का साथ दें और इस ताउन के माहौल को, इत्तेफाक और इत्तेहाद के माहौल को, भाईचारे के माहौल को कायम रखें। यही इस आज की रैली का मैसेज है, यही पैगाम है। लिहाजा मैं शहर के तमाम लोगों से गुजारिश करूँगा, अमन व अमान के साथ अपने अपने त्यौहार मनाइए, प्यार और मोहब्बत के साथ रहिए, इत्तेहाद और इत्तेफाक के साथ रहिए। शहर शिवमोगा को अमन का गहवारा बनाइए और एक ऐसा माहौल कायम कीजिए कि पूरे मुल्क में मैसेज जाए, शहर शिवमोगा अल्हम्दुलिल्लाह एक ऐसा शहर है जहाँ लोग प्यार से, मोहब्बत के साथ रहते हैं, अमन और भाईचारे के साथ रहते हैं। मैं दुआ गो हूँ अल्लाह पाक शहर शिवमोगा को अमन व अमान का गहवारा बनाए और यहाँ मोहब्बतों का बोलबाला फरमाए, लोगों में आपस में इत्तेहाद इत्तेफाक कायम रहे, बना रहे। माशाल्लाह पिछले कई सालों से कोशिशें हो रही हैं, आइंदा भी कोशिशें जारी रहेंगी। मैं मुंतज़मीन को भी मुबारकबाद देता हूँ। आप हजरात की कोशिशें लायक सताइश हैं, लायक मुबारकबाद हैं।
आप ऐसे ही लगे रहिए और हम सब मिलकर एक बेहतरीन माहौल बनाएं, बेहतरीन वातावरण बनाएं, मोहब्बतों को आम करें और इत्तेफाक और इत्तेहाद के इस पैगाम को आगे बढ़ाते रहें। सारे जहां से अच्छा हिंदुस्तान हमारा, हम बुलबुलें हैं इसकी, ये गुलसिता हमारा, मज़हब नहीं सिखाता आपस में बैर रखना, हिंदी है हम वतन है हिंदुस्तान हमारा, हम सब हिंदुस्तानी है, ये प्यारा वतन हमारा गुलिस्तान है, ये चमकता रहे, लहलहाता रहे, फलता फूलता रहे, यही हम सब की दुआएं हैं, हम सब की तमन्नाएं हैं, हम सब की कोशिशें हैं। अल्लाह करे ये चमन ऐसे ही शाद व आबाद रहे। मैं मोहम्मद आकिल रज़ा मिसबाही, खतीब व इमाम, मरकज़ी सुन्नी जामे मस्जिद, ಗಾಂಧಿ ಬಾಜಾರ್ ಶಿವಮೊಗ್ಗ. ಇವತ್ತು ಶಿವಮೊಗ್ಗ ಮಹಾನಗರದಲ್ಲಿ ಒಂದು ಸೌಹಾರ್ದ ಹಬ್ಬದ ರೀತಿಯಲ್ಲಿ ಎಲ್ಲ ಧರ್ಮದ ಗುರುಗಳು, ಎಲ್ಲ ಸಂಘಟಕರು ಈ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಇವತ್ತೇನು ನಮ್ಮ ದೇಶ ಇದೆ, ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಬಾಳ್ತಕ್ಕಂಥ ಒಂದು ಸಂದೇಶವನ್ನು ಮೊದಲಿಂದನೂ ಕೂಡ ಇಂದಿನ ಎಲ್ಲರೂ ಕೂಡ ದಾರ್ಶನಿಕರು, ಶರಣರು ಕೊಡ್ತಾ ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ನೆಪದಲ್ಲಿ ಆ ಒಂದು ಸೌಹಾರ್ದದಲ್ಲಿ ಬಿರುಕು ಬರ್ತಕ್ಕಂಥ ಅದನ್ನು ಸ್ವಲ್ಪ ಭಿನ್ನಮತಿ ಮಾಡ್ತಕ್ಕಂಥ ಕೆಲವು ಸಂದರ್ಭಗಳ ಬರೋದ್ರಿಂದ ಮತ್ತು ಅದನ್ನೆಲ್ಲ ಒಟ್ಟಾಗಿ ಕೂಡಿಸ್ಬೇಕು, ನಾವೆಲ್ಲ ಒಟ್ಟಾಗಿ ಹೋಗಬೇಕು. ಆವಾಗ ಮಾತ್ರ ನಮ್ಮ ರಾಷ್ಟ್ರದಲ್ಲಿ ಶಾಂತಿಯುತವಾಗಿ ನಾವೆಲ್ಲರೂ ಕೂಡ ಬದುಕಲಿಕ್ಕೆ, ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಶಿವಮೊಗ್ಗ ಮಹಾನಗರದಲ್ಲಿ ಈ ಜಿಲ್ಲೆಯಿಂದಲೇ ಅದು ಪ್ರಾರಂಭವಾಗಬೇಕು ಅಂಥೇಳಿ ಮೊದಲಿಂದಲೂ ಕೂಡ ಈ ಕಾರ್ಯಕ್ರಮವನ್ನು ಈ ನಮ್ಮ ಜಿಲ್ಲೆ ಕೊಡ್ತಾ ಬಂದಿದೆ. ಅಂಥ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಎಲ್ಲ ಸಂಘಟಕರು ಸೇರಿಕೊಂಡು ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪರೇಷೆಗಳನ್ನು ತಯಾರು ಮಾಡಿ ಎಲ್ಲ ಧರ್ಮದ ಪರಂಪರೆಯ ಗುರುಗಳನ್ನು ಕೂಡ ಆಹ್ವಾನ ಕೊಟ್ಟು ನಾವೆಲ್ಲರೂ ಕೂಡ ಒಂದೇ, ಯಾಕಂತಂದ್ರೆ ಎಲ್ಲರಲ್ಲಿರೋದು ಒಂದೇ ಧರ್ಮ, ಧರ್ಮದಲ್ಲೆಲ್ಲ ಸಂಕೋಚ ಕರ್ಮ ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಪ್ರತಿಯೊಬ್ಬರು ಕೂಡ ನಡ್ಕೊಂಡು ಹೋಗಬೇಕು ಅಂತಕ್ಕಂಥ ಸಂದೇಶ ಕೊಡೋದೇ, ಎಲ್ಲರೂ ಕೂಡಿ ಮಾಡ್ತಕ್ಕಂಥ ಒಂದು ಸಂದೇಶ ಕೊಡೋದೇ ಇದು ಪಾದಯಾತ್ರೆ ಉದ್ದೇಶವಾಗಿದೆ. ಮಹಾಂತ ಸ್ವಾಮೀಜಿ ಜಡೆ ಸರ್. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿ ಶಾಂತಿಯನ್ನು ಪ್ರತಿಬಿಂಬಿಸುವ ಉದ್ದೇಶದಿಂದ ಜಾತಿ ಮತ ಭೇದವಿಲ್ಲದೆ ಕೈಗೊಂಡಂತಹ ಈ ಕಾರ್ಯ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆಯುವಂತಹ ಪ್ರತಿಯೊಂದು ಯಶಸ್ಸಿಗೂ ಕಾರಣವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಜೀವವೂ ಕೂಡ ಎಲ್ಲವ ಶಾಂತಿ, ಸುಖ, ನೆಮ್ಮದಿಯನ್ನು ಪಡೀಲಿ ಅಂತ ಹೇಳ್ತಾ ಈ ಮೂಲಕ ಯಶಸ್ವಿ ಒಂದು ಸಂದೇಶವನ್ನು, ಶಾಂತಿಯನ್ನು ನೀಡಲಿಕ್ಕೆ ಕೋರಿಕೆ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಈದ್ ಮಿಲಾದ್ ಹಬ್ಬ ಹಾಗೂ ಗೌರಿ ಗಣೇಶ ಹಬ್ಬ ಒಟ್ಟಾಗಿ ಬಂದಿರೋದ್ರಿಂದ ನಮ್ಮ ಶಿವಮೊಗ್ಗ ನಗರದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಎಲ್ಲ ಧರ್ಮದವರು ಕೂಡ ಒಟ್ಟಾಗಿ ಸೇರಿಕೊಂಡು ಅವರವರ ಹಬ್ಬವನ್ನು ಶಾಂತಿಯುತವಾಗಿ ನಡೆಸಲಿಕ್ಕೆ ಬೇಕಾಗಿ ಇವತ್ತು ಇಲ್ಲಿ ಒಂದು ಸೌಹಾರ್ದ ಹಬ್ಬ ಎನ್ನುವ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲರೂ ಕೂಡ ಈ ಭಾರತ ದೇಶದಲ್ಲಿ ವಿವಿಧ ಜಾತಿ ಧರ್ಮದವರು ವಾಸಿಸುವಂತಹ ಈ ದೇಶದಲ್ಲಿ ಎಲ್ಲರೂ ಕೂಡ ಅವರವರ ಹಬ್ಬಗಳನ್ನು ಬಹಳ ಪ್ರೀತಿಯಿಂದ, ಬಹಳ ಅದ್ಧೂರಿಯಿಂದ, ಸೌಹಾರ್ದತೆಯನ್ನು ನಡೆಸ್ಕೊಳ್ಬೇಕು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದ ರೀತಿಯಲ್ಲಿ ಅವರವರು ಜಾಗೃತಿ ವಹಿಸಿಕೊಂಡು ಒಳ್ಳೆ ರೀತಿಯ ಹಬ್ಬ ಆಚರಣೆ ಮಾಡಬೇಕು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಶಿವಮೊಗ್ಗ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ. ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಕೆ ಮಾಡ್ತಾ ಇದ್ದೇವೆ. ಮೌಲಾನಾ ಶಾಹುಲ್ ಹಮೀದ್, ಶಿವಮೊಗ್ಗ. ಬಂದೆ ಓಕೆ, ಥ್ಯಾಂಕ್ ಯು.